ಒಬ್ಬಕ್ಕೆ ತಾಯಿ ಇದ್ದಳು. 4 ಎಕರೆ ಹೊಲ. ಬ್ಯಾಸಗಿ ದಿನ ರಂಟಿ ಹೊಡಿಬೇಕಾಗಿತ್ತು. ರಂಟಿ ತಗೊಂಡು ಹೋಗಿ ತಮ್ಮಿದ್ದವ ರಂಟಿ ಹೊಡಿಯಾಕ ಹೊಲದಾಗ ಚಾಲು ಮಾಡಿದ್ದ. ಅಣ್ಣಿದ್ದವ ಮನಿ ಹಿರೇತನ ಮಾಡ್ತಿದ್ದ. ಅವನು ದುಡಿತಿದ್ದ, ಅದ್ರ ಮನಿ ಹಿರೇತನ ಮಾಡ್ತಿದ್ದ. 10 ಗಂಟೆ ಸುಮಾರ ತಾಯಿ ಇದ್ದಕ್ಕೆ ರೊಟ್ಟಿ ಬಡಿದು ಪಲ್ಯ ರೊಟ್ಟಿ ಕರಿಬೇಳೆ ಎಲ್ಲ ಕಟ್ಟಿ ತಮ್ಮಗೊಯ್ದು ಕೊಟ್ಟು ಬಾ ಅಂತ ತಿಳ್ಕೊಂಡು ಅಣ್ಣನ ಕೈಯಾಗ ಕೊಟ್ಟು ಕಳಿಸಿದಳು. ಅವ ತಗೊಂಡು ಹೊಲಕ್ಕೆ ಬಂದು ಒಂದು ಬೇವಿನ ಗಿಡ ಇತ್ತು. ಆ ಬೇವಿನ ಗಿಡಕ್ಕೆ ರೊಟ್ಟಿ ಬುತ್ತಿನ ಕಟ್ಟದ. ಅದಕ್ಕೊಂದು ಖಾಯಂ ನಿಲುವು ಮಾಡಿರ್ತಿದ್ದರ್ರಿ. ನಿಲುವು ಅದಾವಲ್ರಿ ಈಗಲೂ. ಯಾಕಂತಂದ್ರೆ ಸಿಕ್ಕರೆ ಇಂಥ ಹಳ್ಳ್ಯಾಗನ ಸಿಗಬೇಕ್ರಿ ನೆಲುವುಗಳು. ಆ ನೆಲುವಿಗೆ ಖಾಯಂ ಇಟ್ಟಿರ್ತಿದ್ರಿ ಹೊಲದಾಗ. ಒಂದು ಅದಕ್ಕೆ ಒಯ್ದ ಎಲ್ಲ ಕಟ್ಟಿ ತಮ್ಮ ಹಿಂಗ ರಂಟಿ ಹೊಡ್ಕೊಂತ ಹೋಗಿದ್ದ ಹೊಲದಾಗ. ನೋಡಂತಡಿ ಹೆಂಗೆ ಹೊಡೆದಾನ ಅಂತ ತಿಳ್ಕೊಂಡು ಹಿಂದಿಂದ ಹೋಗೋ ಟೈಮ್ನೊಳಗೆ ಆ ರಂಟಿ ಹೊಡೆದಿದ್ದ ಜಾಗದೊಳಗೆ ಒಂದು ಕಡೆಗೆ ಒಂದು ಗಡಿಗೆ ಎದ್ದಿತ್ತು. ಅವ ತಮ್ಮ ನೋಡಿದ್ನೋ ಇಲ್ಲೋ ಗೊತ್ತಿಲ್ಲ, ಅದರ ಗಡಿಗೆ ಮಾತ್ರ ಎದ್ದಿತ್ತು. ಆ ಗಡಿಗಿನ ನೋಡ್ದ. ಒಂದ್ಸಲ ಅವ್ರ ತಮ್ಮನ ಕಡೆಗೆ ನೋಡ್ದ. ನಮ್ಮ ತಮ್ಮ ಏನಾರ ನೋಡ್ಯಾನೋ ಇಲ್ಲೋ, ಏನು ಬೇಕಂತ ಮಾಡಾಗತ್ತಾನೋ, ಇದು ಗಡಿಗೆ ಎದ್ದೈತಿ, ಇದನ್ನು ಇಲ್ಲೇ ಬಿಟ್ಟಾನ, ಸುಮ್ಮನೆ ರಂಟಿ ಹೊಡ್ಕೋ ಅಂತ ಅಡ್ಡಾಡಕತ್ತೇನಲ್ಲ ಅಂತ ತಿಳ್ಕೊಂಡು ಅಣ್ಣನಿಗೆ ಅನಿಸ್ತು. ಅದರ ತುಂಬ ಬಂಗಾರ ಇತ್ತು. ನಿಜವಾಗಲೂ ಆ ತಮ್ಮ ನೋಡಿದ್ದಿಲ್ಲ, ಅಣ್ಣನಿಗೆ ಕಂಡಿತ್ತು. ಅವ ನಿಧಾನಕ್ಕೆ ನಿಂತಲ್ಲೇ ಅದರ ಮ್ಯಾಲ ಮಣ್ಣು ಕಾಲಿಲ್ಲಿಂದ ಎಳೆದು ಹಾಕಿ ಮುಚ್ಚದ. ಇವ ನೋಡಿರ್ಬೇಕು. ನೋಡಿದ್ರೂ ನಮ್ಮ ಅಣ್ಣ ಏನು ಮಾಡ್ತಂತಡಿ ನೋಡೋಣ ಅಂತ ತಿಳ್ಕೊಂಡು ನನಗೆ ಪರೀಕ್ಷೆ ಮಾಡಾಗತ್ತೇನ ಅಂತ ಅಣ್ಣನಿಗೆ ಸಂಶಯ ಬಂತು. ಯಾಕಂತಂದ್ರೆ ರಂಟಿ ಹೊಡ್ಕೊಂತ ಹೋಗ್ಬೇಕಾದ್ರೆ ನೋಡ್ಕೊತನ ಹೋಗಿರ್ತಾರ, ಕೈಯಾಗ ಹಿಡ್ಕೊಂಡು ಹೋಗಿರ್ತಾರ ಅದನ್ನು ರಂಟಿನ. ಅಂಥದ್ರೊಳಗೆ ಇವ ನೋಡಲ್ದಂಗ ಏನೋ ಒಂದು ನಾಟಕ ಎಬ್ಸ್ಯಾನ ಅಂತ ತಿಳ್ಕೊಂಡು ಸಂಶಯ ಅಣ್ಣನಿಗೆ ಬಂತು. ತಮ್ಮ ತನ್ನ ಪಾಡಿಗೆ ತಾನು ಹೋಗಿದ್ನಲ್ಲ, ಇವ ಅದನ್ನು ಕಾಲಿಲ್ಲಿಂದ ಮಣ್ಣು ಮುಚ್ಚಿ ಮುಂದೆ ಹೋದ ಬಳಿಕ ಇನ್ನು ಹೊಳ್ಳಿ ಹೋದನು ಅಂತೇಳಿ ಅಂತಂದ್ರೆ ಅದು ಮಣ್ಣು ಮುಚ್ಚಿದು ನೋಡಂಗದನ ಅಂಥೇಳಿ ತಮ್ಮನಿಗೆ ಹೇಳ್ದ, ಸಾಕು ನಿಲ್ಲಿಸಿದ ಗೆಳೆಯ, ನೀವು ಊಟ ಮಾಡಿ ಹೋಗು ಅಂತ ಕಳಿಸದ. ಅವ ತಮ್ಮಿದ್ದವ ಆಯ್ತಂತ ತಿಳ್ಕೊಂಡು ಗೆಳೆಯನ ಅಲ್ಲೇ ನಿಲ್ಲಿಸದ. ಬೇವಿನ ಗಿಡಕ್ಕೆ ಬಂದು ಕೈ ತೊಳ್ಕೊಂಡು ಊಟ ಬಿಚ್ಚಿಕೊಂಡು ಊಟ ಮಾಡ್ದ. ನೋಡಿ, ಇಷ್ಟಾದ್ರೂ ಏನು ಬಾಯಿ ಬಿಡಕ್ಕೆ ತಯಾರಿಲ್ಲ. ಅವ ನೋಡಲ್ದಂಗ ನಾಟಕ ಮಾಡಾಗತ್ತೇನ. ಖರೇನೋ ಖರೆ ನಾನೇನು ಮಾಡ್ತೀನಿ ಅಂತ ತಿಳ್ಕೊಂಡು ಅವನಿಗೆ ಸಂಶಯ ಐತಿ ಅಂತ ತಿಳ್ಕೊಂಡು ಅಣ್ಣನ ತಲೆಯಾಗ. ಅದು ಒಂದು ಕಾಲ ಇತ್ರಿ, ಹೊಲದೊಳಗನ ಬಣಿವೆ ಹೊಡ್ತಿದ್ರು. ಸಾಯಂಕಾಲ ದಿನಾ ಹೊಲಕ್ಕೆ ಹೋಗ್ತಿದ್ರಲ್ಲ. ದಿನಾ ಹೊಲಕ್ಕೆ ಹೋದಾಗ ಸಾಯಂಕಾಲ ಮನೆಗೆ ಬರಬೇಕಾದ್ರೆ ತಮ್ಗೆ ಎಷ್ಟು ಬೇಕು ಅಷ್ಟು ಹೊಟ್ಟು ಸೊಪ್ಪಿ ಎಲ್ಲ ತಗೊಂಡು ಬಂದ್ಬಿಡ್ತಿದ್ರು. ಮತ್ತೆ ಮರುದಿವಸ ಹೊಲಕ್ಕೆ ಹೋದಾಗ ಮತ್ತೆ ಬರಬೇಕಾದ್ರೆ ಕಟ್ಟಿಗೆ ಕುಳ್ಳ ಹೊಟ್ಟು ಸೊಪ್ಪಿ ಅಷ್ಟು ಎಲ್ಲ ತಗೊಂಡು ಬರೋರು. ಮನೆ ಹತ್ಯಾಕ ಭಾಳಷ್ಟು ಜನ ಜಾಗಿಲ್ಲದಕ್ಕೆ ಬಣಿವಿ ಒಟ್ಕೊಂತಿದ್ದಿಲ್ಲ. ಯಾರೋ ಇಬ್ಬರು ಶ್ರೀಮಂತರು ಮನೆ ಹತ್ಯಕ್ಕೆ ಒಟ್ಕೊಂತಿದ್ರು ಊರ ಮುಂದೆ. ಇಲ್ಲೇನಾಯ್ತು ಅಂತೇಳಿ ಅಂತಂದ್ರೆ ಆ ನಿಧಿ ಏನಿತ್ತು, ಬಂಗಾರದ ಗಡಿಗೆ ಏನು ಸಿಕ್ಕಿತ್ತಲ್ಲ, ಅಣ್ಣನ ತಲೆ ಒಳಗೆ ವಿಚಾರಗಳು ಬರಾಕತ್ತಿಬಿಟ್ಟು. ನಮ್ಮ ತಮ್ಮ ಬೇಕಂತೇಳಿ ನನ್ನ ಮನಸ್ಸು ಪರೀಕ್ಷೆ ಮಾಡಾಗತ್ತಾನ. ಅವ ಎಲ್ಲ ನೋಡಿರ್ತಾನ. ಯಾಕಂತಂದ್ರೆ ರಂಟಿ ಹೊಡ್ಕೊಂತ ಹೋಗ್ಯಾನ, ನೋಡಿರ್ತಾನ. ನನ್ನ ಮನಸ್ಸು ಪರೀಕ್ಷೆ ಮಾಡಾಗತ್ತೇನ. ನೋಡಲ್ದಂಗೆ ಹೆಂಗೆ ಕುಂತ ಕಳ್ಳ ಅಂತ ತಿಳ್ಕೊಂಡಿವ ಅವನ ಕಡೆಗೆ ನೋಡಿದಾಗೆಲ್ಲ ವಿಚಾರ ಮಾಡ್ತಿದ್ದ. ಸುಮ್ಮನೆ ಹಂಗೆ ಹೊಲ ಅಡ್ಡಾಡ್ಕೊಂತ ನೋಡ್ಕೊಂತ ಅಡ್ಡಾಡ್ದಂಗೆ ಮಾಡ್ದ.
ಅವ ತಮ್ಮಿದ್ದವ ಬೇವಿನ ಗಿಡ ಭಾಳ ಸಂಪಿತ್ತು. ಊಟ ಮಾಡ್ದ, ನೀರು ಕುಡ್ದ, ತನ್ನ ತಲೆ ಮೇಲಿರ್ತಕ್ಕಂಥ ವಸ್ತ್ರ ಟವಲ್ ತೆಗೆದ, ಅದನ್ನು ಸುತ್ತದ, ಹಿಂಗಿಟ್ಟ, ಅದ್ರ ಮೇಲೆ ತಲೆ ಇಟ್ಟು ಮಲ್ಕೊಂಡ. ಒಂದಿಷ್ಟು ವಿಶ್ರಾಂತಿ. ಅಷ್ಟು ಮಸ್ತ್ ನೋಡ್ರಿ ನಮ್ಮ ರೈತ ಎಷ್ಟು ನಿಶ್ಚಿಂತ ಇರ್ತಾನ ಅಂತೇಳಂತಂದ್ರೆ, ಅವನಿಗೆ ಬೆಡ್ ಬೇಡ, ಫ್ಯಾನ್ ಬೇಡ, ಎ ಸಿ ಬೇಡ, ಹೊಚ್ಕೊಳಕ್ಕೆ ಬೇಡ, ಹಾಸ್ಕೊಳಕ್ಕೆ ಬೇಡ, ಒಂದು ಏನು ಗುಡ್ ನೈಟ್ ಕೊಯ್ಲು ಬೇಡ, ತಲಿದಿಂಬ ಸಹಿತ ಬೇಡ. ಅದೇನು ಹೆಗಲ ಮೇಲೆ ಒಂದು ಟವಲ್ ಐತಲ್ಲ, ಆ ಟವಲನ್ನು ಹಿಂಗೆ ಇಟ್ಟನು ಅಂತಂತ ಅದಕ್ಕೆ ಹಿಂಗೆ ತಲೆ ಕೈ ಇಟ್ಟನು ಅಂತಂತಂದ್ರೆ ನಿದ್ದೆ ಚಾಲೂ ಮಾಡೇ ಬಿಡ್ತಾನೆ. ಯಾರು ಹೊಲಕ್ಕೆ ಹೋಗಂಗಿಲ್ಲ, ಯಾರು ಹೊಲದಾಗ ಹೋಗಿ ದುಡಿಯಂಗಿಲ್ಲ, ಅವರಿಗೆ ಮಾತ್ರ ನಿದ್ದೆ ಮಾಡಕ್ಕೆ ಒಂದು ಗುಳಿಗೆ ಬೇಕು, ಉಣ್ಣಕ್ಕೆ ಒಂದು ಗುಳಿಗೆ ಬೇಕು, ಉಂಡಿದ್ದು ಕರಗಿಸಕ್ಕೆ ಒಂದು ಗುಳಿಗೆ ಬೇಕು. ಕರಗಿಸಿದ ಬಳಿಕ ಅದು ಗ್ಲುಕೋಸ್ ಹೆಚ್ಚಿಗಾಗಿ ಶುಗರ್ ಜಾಸ್ತಿ ಆಗಂಗೈತಿ ಅಂತ ತಿಳ್ಕೊಂಡು ಶುಗರ್ ಡೌನ್ ಮಾಡಕ್ಕೆ ಒಂದು ಗುಳಿಗೆ ಬೇಕು, ಮತ್ತು ಬಿ ಪಿಗೆ ಒಂದು ಗುಳಿಗೆ ಬೇಕು. ಮತ್ತು ಇವೆಲ್ಲ ತಗೊಂಡು ಬಳಿಕ ಹಾರ್ಟ್ ಪ್ರಾಬ್ಲಮ್ ಆಗಬಾರ್ದು ಅಂತ ತಿಳ್ಕೊಂಡು ಮತ್ತೊಂದು ಗುಳಿಗೆ ಕೊಡ್ತಾರಂತ್ರಿ. ಅದಕ್ಕೆ ನಮ್ಮ ರೈತರು ನೋಡ್ರಿ ಎಷ್ಟು ನಿಶ್ಚಿಂತವಾಗಿರ್ತಾರ. ಅವರು ಒಂದು ಕಾಲಕ್ಕೆ 1 ಕ್ವಿಂಟಲ್ ಜ್ವಾಳನ ಹೊತ್ಕೊಂಡು ಬೆನ್ನಿನ ಮೇಲೆ ಹೊತ್ಕೊಂಡು ಊಟ ಬೈಟ್ ಹೊಡಿತಿದ್ರಿ ಅವ್ರು. ಆಮೇಲಿಂದ ಪ್ರತಿ ಹನುಮಪ್ಪನ ಗುಡಿ ಮುಂದೆ ಗುಂಡು ಕಲ್ಲು ಇರ್ತಿದ್ರು. ಅವು ಸಣ್ಣಲ್ಲಿಂದ ದೊಡ್ಡದ ತನಕ ಗುಂಡು ಕಲ್ಲು ಇರ್ತಿದ್ವು. ಅದೇನ ಯುಗಾದಿಗೆ ಓಕಳಿ ಅಂತ ಮಾಡ್ತಾರಲ್ರಿ, ಆ ಟೈಮ್ನೊಳಗೆ ಆ ಗುಂಡು ಕಲ್ಲನ್ನು ಎತ್ತಿ ಒಗೆಯುವಂಥ ಕೆಲಸ ನಡೀತಿತ್ತು, ಕಸರತ್ತಿನ ಕೆಲಸ ನಡೀತಿತ್ತು. ಆ ನಂತರದೊಳಗೆ ನಮ್ಮ ತಾಯಂದಿರು ತಮ್ಮ ಮಕ್ಕಳಿಗೆ ದುಡಿತೈತಿ ಅಂತ ತಿಳ್ಕೊಂಡು ಅವ್ರು ಏನು ಮಾಡ್ತಿದ್ರು ಅಂತಂತಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣನೇ ಕೊಬ್ಬರಿ ಬೆಲ್ಲ ತಿನ್ನಿಸಿ ಒಂದು ಚರಿಗೆ ಗಟ್ಟಿ ಜವಾರಿ ಆಕಳ ಹಾಲು ಕುಡಿಸ್ತಿದ್ರು. ಈಗ ಹಾಲು ಕುಡಿಸಕ್ಕೆ ಆಕಳೂ ಇಲ್ಲ, ಇವು ಕುಡಿಯವು ಮಕ್ಕಳೂ ಇಲ್ಲ, ಇವು ಹೋಗಿ ಆಲ್ಕೋಹಾಲ್ ಕುಡಿದು ಬಂದ್ಬಿಟ್ಟಿರ್ತಾವೆ. ಮತ್ತೇನು ಕುಡಿಸೋದೈತೆ ಅಲ್ಲಿ? ಆಲ್ಕೋಹಾಲ್ ಕುಡಿದು ಬಂದ್ಬಿಡ್ತಾವ. ಕೊಬ್ಬರಿ ಬೆಲ್ಲ ಅಂತೂ ತಿನ್ನಂಗೆ ಇಲ್ಲ, ಹೋಗಿ ಕಬರಿಗೆಟ್ಟ 1-2 ಇಡ್ಲಿ ತಿಂದು ಹೊಲಕ್ಕೆ ಓಡೋಗ್ಬಿಡ್ತಾವ. ನನಗೆ ಯಾಕೆ ಬರ್ಬೇಕ್ರಿ? ದಿನ ಒಂದು ದಿವಸ ನಾ ಮನ್ಯಾಗ ಕುಂಡ್ರಂಗಿಲ್ಲ, ದಿನ ಹೊಲಕ್ಕೆ ಹೋಗ್ತೀನಿ, ನನಗೆ ಯಾಕೆ ಶುಗರ್ ಬಂತು ಅಂತ ಪ್ರಶ್ನೆ ಮಾಡ್ತಾರೆ. ಆಹಾರದ ವ್ಯತ್ಯಾಸ, ನಿಮ್ಮ ಜೀವನ ಶೈಲಿಯ ವ್ಯತ್ಯಾಸ ಆಗೈತಿ. ಒಂದು ಕಾಲಕ್ಕೆ ಉಚ್ಚಿಗುಂಡಿ ಒಳಗೆ ಕೈ ಎದ್ದಿದ್ರೆ ಇಲ್ಲಿ ಬರ್ತಕ್ಕಂಥ ಏನ ಗುಳ್ಳಿಗಳು ಏನಂತಾರ್ರಿ ಅದಕ್ಕೆ? ಹುರ್ಕ ಅವು ಹೋಗ್ತಿದ್ದು ರೀ. ಉಚ್ಚಿಗುಂಡ್ಯಾಗ ಅಂತಂದ್ರೆ ಬೇರೆದಲ್ಲ, ಆಕಳದ ಉಚ್ಚಿಗುಂಡ್ಯಾಗ ಹೇಳೋದು ನಾನು. ಮತ್ತು ಎಲ್ಲೆಲ್ಲರ ಕೈ ಎದ್ದದಲ್ಲ, ಆಕಳ ಉಚ್ಚಿಗುಂಡ್ಯಾಗ ಹಿಂಗೆ ಕೈ ಎದ್ದಿದ್ರು ಹುರುಕು ಹೋಗ್ತಿದ್ದು. ಅಂಥ ದಿವ್ಯ ಔಷಧಿ ನಮ್ಮ ಹಕ್ಕಿ ಒಳಗಿರ್ತಿತ್ತು. ಅದೆಲ್ಲವನ್ನು ನಾವು ಕಳ್ಕೊಂಡ ಬಳಿಕ ನಮಗೆ ದಿವ್ಯ ಔಷಧಿ ಅಂತಂತಂದ್ರೆ ಟಾಣಿಕ, ಗುಳಿಗೆ, ಇಂಜೆಕ್ಷನ್ ಇವಾಗಿಬಿಟ್ಟವ್ರಿ. ಅದಕ್ಕೆ ಹಳೇ ಕಾಲದೊಳಗೆ ಏನು ನಮ್ಮ ರೈತ ಬದುಕ್ತಿದ್ನಲ್ಲ, ಅದನ್ನು ನೋಡಿ ನಾವು ಕಲ್ಕೊಂಡು ಆ ರೀತಿ ಒಳಗೆ ಬದುಕೋದನ್ನು ಕಲಿಬೇಕಾಗೈತಿ. ಅಂಥದ್ದು ರೀತಿ ಒಳಗೆ ಅವ ಊಟ ಮಾಡಿ ಆ ಬೇವಿನ ಗಿಡದ ಕೆಳಗೆ ಆರಾಮಾಗಿ ಒಂದು ವಸ್ತ್ರ ಇಟ್ಕೊಂಡು ಮಲ್ಕೊಂಡು ಬಿಟ್ಟ. ಆನಂದ ನಿದ್ದೆ ಹತ್ತಿತ್ತು. ಅಣ್ಣಗೆ ತಲೆಯಾಗ ಹುಳ ಓಡಾಡಕತ್ತಿತ್ತು. ಅಣ್ಣಿದ್ದವ ಏನು ಮಾಡಿದನು ಅಂತೇಳಂತಂದ್ರೆ, ಇವ ನಮ್ಮ ತಮ್ಮ ಬೇಕಂತ ನಾಟಕ ಮಾಡಕತ್ತಾನ. ಇದು ನಿಧಿ ಅವನಿಗೂ ಕಂಡೈತಿ. ಈಗ ಅವ ಏನಾರ ಬದುಕಿದ್ದನು ಅಂತೇಳಂತಂದ್ರೆ ನಾಳೆಗೆ ಲಗ್ನ ಆದ ಬಳಿಕ ಬ್ಯಾರೆ ಆಗಬೇಕಾದ್ರೆ ಅವನಿಗೂ ಅರ್ಧ ಪಾಲು ಕೊಡ್ಬೇಕಾಕೈತಿ ಈ ನಿಧಿ ಒಳಗೆ. ಯಾಕೆ ನೋಡ್ಯಾನವ ಇವನು ತಲೆಯಾಗ್ರಿ. ಅವ ಪಾಪ ಅದು ನೋಡಿದ್ದೇ ಇಲ್ಲ. ಇವನ ತಲೆಯಾಗ ಅವ ನೋಡ್ಯಾನ, ಅರ್ಧ ಪಾಲು ಕೊಡ್ಬೇಕಾಕೈತಿ ಅಂತ ತಿಳ್ಕೊಂಡು ಇವನ ತಲೆಯಾಗ ಇನ್ನು ಅವ ಬದುಕಿಲ್ಲ ಅಂತಂದ್ರೆ ಅಷ್ಟು ನನಗೆ ಆಕೈತಲ್ಲ ಅಂತ ವಿಚಾರ ಬಂತು.
ಅವ ಮಲ್ಕೊಂಡಿದ್ದು ನೋಡಿ ಇದ ಸುಸಂದರ್ಭ ಅಂತ ತಿಳ್ಕೊಂಡು ಒಂದು ದೊಡ್ಡ ಕಲ್ಲು ತಗೊಂಡು ಹೋಗಿ ಅವ ಮಲ್ಕೊಂಡ ತಮ್ಮನ ತಲೆ ಮೇಲೆ ಹಾಕದ. ಒಂದ ಹೊಡೆತಕ್ಕ ಸತ್ತು ಹೋತ್ರಿ. ಸತ್ತು ಹೋದ ಬಳಿಕ ಅದರದ ಹೆಣನ ಮಣ್ಣು ಮಾಡಬೇಕಲ್ರಿ. ಆ ಹೆಣ ಮಣ್ಣು ಮಾಡಬೇಕು. ಮಣ್ಣು ಮಾಡಲಿಲ್ಲ ಅಂದ್ರೆ ಊರಾಗ ಗೊತ್ತಾಗ್ತದ. ನಿಧಿ ಸಲುವಾಗಿ ತಮ್ಮನ್ನ ಅಣ್ಣ ಕೊಲೆ ಮಾಡ್ಯಾನ ಅಂತ ತಿಳ್ಕೊಂಡು ಗೊತ್ತಾತು ಅಂತಂತಂದ್ರೆ ಎಲ್ಲರೂ ಕೂಡ್ಕೊಂಡು ರಾಜನಿಗೆ ಹೇಳ್ತಾರೆ, ನನ್ನ ಗಲ್ಲಿಗೆ ಏರಿಸ್ತಾರ, ಈ ನಿಧಿನ ಅವ್ರು ತಗೊಂಡು ಹೋಗಿಬಿಡ್ತಾರೆ, ಏನೂ ಸಿಗಲ್ದಂಗೆ ಆಗ್ತದೆ. ಅದಕ್ಕೆ ಇವನು ತಗೊಂಡು ಒಯ್ದು ಬಣವ್ಯಾಗ ಮುಚ್ಚಿಟ್ಟು ನಾನು ತೆಗೆದರಾತು ಅಂತ ತಿಳ್ಕೊಂಡು ಎಳ್ಕೊಂಡು ಹೋಗಿ ಬಣವ್ಯಾಗ ಮುಚ್ಚಿಟ್ಟು ಅದ್ರ ಮ್ಯಾಲ ಸೊಪ್ಪಿ ಸೆದಿ ಹಾಕಿ ಮುಚ್ಚಿ ಒಂದು ಕಡೆಗೆ ತೆಗಿಯಕ್ಕೆ ಚಾಲೂ ಮಾಡದ. ಬ್ಯಾಸ್ಗಿ ದಿನದಾಗ ಅಂತಂದ್ರೆ ಭಾಳ ಅಂತಂದ್ರೆ 12 ಗಂಟೆಗೆ ಹೊಳ್ಳಿ ಬಂದು ಬಿಡ್ತಾರ್ರಿ. ಹರಗಕ್ಕೆ ಹೋದ್ರೇನೋ ರಂಟಿ ಹೊಡ್ಯಕ್ಕೆ ಹೋದ್ರೇನು ರೈತರು ಹೊಳ್ಳಿ ಬಂದುಬಿಡ್ತಾರೆ. ಕೆಟ್ಟ ಬಿಸಿಲಾಗ ದಣ್ಯಾಕೆ ಹೋಗಂಗಿಲ್ಲ. 12, 1 ಗಂಟೆ 2 ಗಂಟೆ ಆದ್ರೂ ಇಬ್ಬರು ಮಕ್ಕಳು ಹೊಲಕ್ಕೆ ಹೋದವ್ರು ಬರಲಿಲ್ಲ ಅಂತ ಮನ್ಯಾಗ ತಾಯಿಗೆ ಮುದುಕಿಗೆ ಚಿಂತೆ ಆತು. ಆಕಿ ವಿಚಾರ ಮಾಡಿದಳು, ಇವು ಹೋಗಿ ಬರವಲ್ಲು ಅಂತೇಳಿ ಏನು ಮಾಡಾಕತ್ತೇವ ನೋಡಿ ಕರ್ಕೊಂಡು ಬಂದ್ರಾತು. ಬಿಸಿಲಾಗ ಯಾಕೆ ಬೇಕು ಇದು ಬಾಳೆವ ಅಂತ ತಿಳ್ಕೊಂಡು ಅಕ್ಕಿ ಹುಡುಕ್ಯಾಡ್ಕೊಂಡು ಹೊಲಕ್ಕೆ ಬಂದೋಡ್ರಿ ತಾಯಿ ಇದ್ದಕ್ಕಿ. ಇವ ಮಗ ಹಿರಿಯ ಮಗ ಒಬ್ಬ ತೆಗ್ಯಾಕತ್ತಿದ್ದ. ಸಣ್ಣ ಮಗ ಕಾಣಲಿಲ್ಲ, ಗಳೆ ನಿಂತಲ್ಲೇ ನಿಂತೈತಿ. ತಾಯಿ ಬಂದಕ್ಕೆ ಹಿರಿಯ ಮಗನಿಗೆ ಕೇಳಿದಳು, ಎಲ್ಲಿ ತಮ್ಮ ನಿಮ್ಮ ತಮ್ಮ ಎಲ್ಲಿ ಕಾಣವಲ್ಲ, ಬಂದೇ ಇಲ್ಲ ಮನೆಗೆ, ಎಷ್ಟು ಟೈಮ್ ಆಯ್ತು, ಯಾಕೆ ಇಷ್ಟು ಟೈಮ್ ಮಾಡಾಕತ್ತೀರಿ ಅಂತ ಕೇಳಿದಳಕ್ಕೆ. ಇಲ್ವಾ, ಅವ ನೀರು ಕುಡಿಯಕ್ಕೆ ಹೋಗ್ಯಾನಲ್ಲಿ ಹೊಲದಾಗ ವರ್ತಿ ಅಂತ ಇರ್ತಿದ್ದು ನೋಡ್ರಿ, ಅದಾವನ್ರಿ ನಿಮ್ಮೂರಾಗ. ನಮ್ಮ ಬೆಳಟ್ಯಾಗ ಒಂದೈತ್ರಿ ವರ್ತಿ ಅಂತ ಇರ್ತಿದ್ದು. ಆ ವರ್ತಿ ಒಳಗಿಂದ ನೀರು ಕುಡಿದ್ರೂ ಅವ್ರಿಗೆ ನೆಗಡಿ ಕೆಮ್ಮು ಜ್ವರ ಏನೂ ಬರ್ತಿದ್ದಿಲ್ಲ. ನೀವು ಸರ್ತಿಲಿಂದ ಒಂದು ಯಾವ್ದಾರ ಬೋರಿನ ನೀರು ಕುಡಿದ್ರೆ ಮರುದಿವ್ಸ ಮೂಗು ಹಿಡ್ಕೊಂಡು ಅಡ್ಡಾಡ್ತೀರಿ. ಯಾಕಂತಂದ್ರೆ ಈಗೆಲ್ಲ ಫಿಲ್ಟರ್ ನೀರು ಕುಡಿಯಾಗತ್ತೀರಿ ನೀವೆಲ್ಲ. ಅವ ಹೇಳ್ದ ತಾಯಿಗೆ, ಅಲ್ಲಿ ವರ್ತಿ ನೀರು ತರಕ್ಕೆ ಹೋಗ್ಯಾನ, ನೀರು ಆಗ್ಯಾವ, ಅದಕ್ಕೆ ಕುಡಿದು ಬರ್ತೀನಿ ಅಂತ ತಿಳ್ಕೊಂಡು ಹೋಗ್ಯಾನ ತಡಿ ಅಂತಂದವ. ನೀ ಅದಕ್ಕೆ ಬರಕ್ಕೆ ಹೋಗಿದ್ದಿ, ಹೋಗಿ ನಡಿ ಅಂತೇಳಿ ಅಂತಂದ. ಆ ಮುದುಕಿಗೆ ನಿಂದ್ರ ಕೊಡವಲ್ಲ. ಯಾಕಂತಂದ್ರೆ ಮತ್ತದು ಹೆಣ ನೋಡಿದಳು ಅಂತೇಳಂತಂದ್ರೆ ಮತ್ತೆ ಊರಾಗ ಹೋಗಿ ಹೇಳ್ತಾಳೆ ಈಕಿ ಅಂತ. ನಿಂದ್ರ ಕೊಡವಲ್ಲ. ಆಕಿ ಅಂದಳು, ತಡಿ ಅವನು ಬರಲಿ, ಮತ್ತೆ ಎಲ್ಲರೂ ಕೂಡ್ಕೊಂಡು ಹೋಗೋಣ, ಹೆಂಗನು ಬಂದೀನಿ ಅಂತ ಆಕಿ ಹೇಳಿದಳು. ಅಲ್ವೇ ನೀನು ನಡಿ, ನಾ ಎಲ್ಲ ಕರ್ಕೊಂಡು ಬರ್ತೀನಿ ನಡಿ ಅವನಿಗೆ ಅಂತ ತಿಳ್ಕೊಂಡು ಇವ. ಆಕೆ ಎಷ್ಟೊತ್ತಾತು ಹೋಗಿ ಎಲ್ಲಿ ಹೋಗ್ಯಾನೋ ಏನೋ ಅನ್ಕೋ ಅಂತ ಮುದುಕ್ಯಾರು ಸುಮ್ಮನೆ ಇರಂಗಿಲ್ರಿ ಕೈ. ಇದ್ಯಾಕೆ ಬಣವಿದು ಇದು ಮೇವು ಕೆಳಗೆ ಬಂದು ಬಿದ್ದೈತಲ್ಲ ಅಂತ ತಿಳ್ಕೊಂಡು ಅಂದ. ಆ ಬಣವಿ ಅಂತ್ಯಕ್ಕೆ ಮೇವು ಏನು ಬಿದ್ದಿತ್ತಲ್ಲ ಅದನ್ನು ಸರಿಸಿ ಹಿಂಗೆ ಮ್ಯಾಲೆ ಹಾಕಕ್ಕೆ ಹೋದೋಡ್ರಿ. ಒಳಗೆ ಸಣ್ಣ ಮಗಂದು ಹೆಣ ಚೆಟ್ಟಂತ ಚೀರಿದಳು, ಅಳಕ್ಕೆ ಚಾಲು ಮಾಡಿದಳು. ಈ ಮುದುಕಿ ನೋಡೇ ಬಿಡ್ತಲ್ಲ ಅಂತ ತಿಳ್ಕೊಂಡು ಅಂದವನ ಅವ ಗುದ್ಲಿ ಸಲಿಕಿ ತೆಗ್ಯಾಕತ್ತಿದ್ನಲ್ಲ, ಗುದ್ಲಿ ತಗೊಂಡು ಬಂದು ತಲೆಯಾಗಿ ಹೇರ್ಬಿಟ್ಟ ತಾಯಿಗೆ. 2ನೇ ಹೆಣ ಬಿತ್ತು. 2ನೇ ಹೆಣ ಬಿದ್ದ ತಕ್ಷಣನೇ ಸುಮಾರು ಒಂದು 5-6 ಗಂಟೆ ಮಟ್ಟ ಹೊಲದಾಗನ ಕಾಯ್ಕೊಂಡು ಕೂತ್ಕೊಂಡ, ಯಾರೂ ಬರಲಿಲ್ಲ. ಮತ್ತು ಹಗಲತ್ತನ ಬಣವಿಗೆ ಬೆಂಕಿ ಹಚ್ಚಿ 2 ಹೆಣನ ಸುಟ್ಟು ಗಡಿಗೆ ತಗೊಂಡು ಊರಾಗ ಹೋಗಿದ್ರ ಜನ ಬಿಡ್ತಾರನ್ರಿ. ಅದಕ್ಕೆ ವಿಚಾರ ಮಾಡಿ ಒಂದಿಷ್ಟು 5-6 ಗಂಟೆ ಎಲ್ಲ ರೈತರು ಊರಾಗ ಹೋಲಿ ಅಂತ ತಿಳ್ಕೊಂಡು ವಿಚಾರ ಮಾಡಿ 5-6 ಗಂಟೆ 7 ಗಂಟೆ 8 ಗಂಟೆ ಮಟ್ಟ ಕಾಲ ಕಳೆದು ಆ ನಂತರದೊಳಗೆ ಜನ ಎಲ್ಲ ಹೊಲದಾಗಿನ ಇರ್ತಕ್ಕಂಥ ಜನ ರೈತರೆಲ್ಲ ಊರಿಗೆ ಹೋದ ಬಳಿಕ 2 ಹೆಣನ ಅದೇ ಬಣವಿ ಒಳಗೆ ಹಾಕಿ ಬೆಂಕಿ ಹಚ್ಚದ. ಆ ಬಣವಿ ಒಳಗೆ ಆ ಹೆಣಗಳು ಸುಟ್ಟೋದು. ತನ್ನ ಹೆಗಲ ಮ್ಯಾಲಿನ ವಸ್ತ್ರ ತಗೊಂಡು ಆ ಗಡಿಗಿನ ಆ ವಸ್ತ್ರದೊಳಗೆ ಹಿಂಗೆ ಕಟ್ಕೊಂಡು ಬಗಲಾಗಿ ಹಿಡ್ಕೊಂಡು ಆ ಬಂಗಾರದ ಗಡಿಗಿನ ಮನೆ ಕಡೆಗೆ ತಗೊಂಡು ಬರಕತ್ತಿದ್ದ. ರಾತ್ರಿ 10 ಗಂಟೆ ಸುಮಾರು 10 ಗಂಟೆ ಸುಮಾರು ಮನೆ ಕಡೆಗೆ ತಗೊಂಡು ಬರಕತ್ತಿದ್ದ. ತಗೊಂಡು ಬರುವಂಥ ಸಂದರ್ಭದೊಳಗೆ ಆ ಊರಿಗೆ ಕಳ್ಳತನ ಮಾಡಕ್ಕಂತ 4 ಜನ ಕಳ್ಳರು ಬಂದ್ರಿ.
ದಾರಿ ಒಳಗೆ ಭೇಟಿ ಆದ್ರು ಇವನಿಗೆ. ಯಾರು ನಿನ್ನ ಎಲ್ಲಿಗೆ ಹೊಂಟಿದಿ, ಏನೈತೆ ಬಗಲಾಗ ಅಂತ ಕೇಳಿದರು. ಅವ ಬಗಲಾಗಿಂದ ತೋರಿಸಲಿಲ್ಲ. ನಾ ತೋರ್ಸಂಗಿಲ್ಲ ಅಂತಂದವ. ತೋರಿಸು ಅಂತೇಳಂತ ಅವರು ತೋರ್ಸಂಗಿಲ್ಲ ಅಂತಂತಂದರು. ಚಾಕು ಹಿಡಿದ್ರು, ಚುಚ್ಚಿ ಬಿಡ್ತೀವಿ ತೋರಿಸು ಅಂತಂದರು. ತೋರ್ಸಂಗಿಲ್ಲ ಅಂದವ. ನೋಡಂತಡಿ ಅಂತ ತಿಳ್ಕೊಂಡು ಕೈ ಹಿಡಿದ್ರು, ಅವನ ಭುಜ ಹಿಡಿದು ಅಂಗಿ ಹಿಡಿದು ಎಳೆದ್ರು. ಒಟ್ಟ ತೋರ್ಸಕ್ಕೆ ತಯಾರ ಇಲ್ಲ. ಅವ ಹೇಳ್ದ, ಗಡಿಗೆ ಹಿಡ್ಕೊಂಡವ ಹೇಳ್ದ, ಚಮಡಿ ದೂಂಗ ಮಗರ ದಮಡಿ ನೈ ದೂಂಗ ಅಂತ ಹೇಳ್ದ. ನನ್ನ ಮೈ ಮ್ಯಾಗಿಂದ ಚರ್ಮ ತಗೊಳ್ರಿ ಸುಲುಕೊಂಡು, ಆದ್ರೆ ಈ ದಮಡಿ ಬಿಲ್ಲಿ ರೊಕ್ಕ ಕೊಡಂಗಿಲ್ಲ ಅಂದ. ಅಂದ ತಕ್ಷಣ ಏನೋ ಇದು ಐತಲ್ಲೇ, ಅದ್ರ ಸಲುವಾಗಿನ ಕೊಡಂಗಿಲ್ಲ ಅನ್ನಕತ್ತೆ. ನಾ ಚುಚ್ಚ್ರಿ ಅಂತ ತಿಳ್ಕೊಂಡು ಚಾಕು ಚುಚ್ಚಿದ್ರು. ಅವನು ಹೆಣ ಬೀಳಿಸಿದ್ರು. ಬಗಲಾಗಿಂದ ಕಸ್ಕೊಂಡು ನೋಡ್ತಾರ ನಿಧಿ. ಊರಿಗೆ ಹೋಗಲಿಲ್ಲ, ಯಾರು ಗಾಡಿ ಹೊಡಿಲಿಲ್ಲ, ಅನಾಯಾಸವಾಗಿ ದಾರಿ ಒಳಗನ ಸಿಕ್ತಲ್ಲ ಅಂತ ತಿಳ್ಕೊಂಡು ಖುಷಿ ಆಯ್ತು. ಹೆಣ ಬಿದ್ದು ರೀ ಒಂದು ಗಡಿಗೆ ಸಿಕ್ಕಿದಕ್ಕೆ. ತಮ್ಮಂದು ಹೆಣ ಬಿತ್ತು, ತಾಯಿದ ಹೆಣ ಬಿತ್ತು. ಈಗ ಅದನ್ನು ಹೆಣ ಬೀಳಿಸಿರ್ತಕ್ಕಂಥವ್ನ ಹೆಣನೂ ಬಿತ್ತು. ತಾ ಮಾಡಿದ ಕರ್ಮ ತನಗೂ ಬಿಡಲಿಲ್ಲ. 3 ಹೆಣ ಬಿದ್ದು. ಇವ್ರು 4 ಜನ ಕಳ್ಳರು. ಆ 4 ಜನ ಕಳ್ಳರು ಆ ಗಡಿಗಿನ ತಗೊಂಡು ಹೋದ್ರು. ಒಂದು ದಾರಿ ಒಳಗ ಒಂದು ಗಿಡದ ಕೆಳಗ ಗಡಿಗಿನ ಇಟ್ಟರು, ಸುರುವಿದ್ರು, ನೋಡಿದ್ರು. 4 ಪಾಲಾಗಬೇಕು. ಅದರೊಳಗೆ 4 ಜನ ಆದ್ರೆ 4 ಪಾಲಾಗಬೇಕು. ಇಬ್ಬರು ಐಡಿಯಾ ಮಾಡಿದ್ರು. ಇಬ್ಬರನ್ನ ಊಟ ತರ ಕಳ್ಸೋಣಂತಾವು. ಊಟ ತೊಗೊಂಡು ಬಂದ ಬಳಿಕ ನಾವು ಗಡಿಗಿನ ಹಂಚಿಕೊಳ್ಳೋಣ ಅಂತ ವಿಚಾರ ಮಾಡಿದ್ರು. ಆಯಿತು ಅಂತ ತಿಳ್ಕೊಂಡು ಹೇಳಿ ಇನ್ನಿಬ್ಬರಿಗೆ ಹೇಳಿದರು, ನೀವು ಹೋಗಿ ಊರಾಗ ಹೋಗಿ ಊಟ ತಗೊಂಡು ಬರ್ರಿ. ಊಟ ತಗೊಂಡು ಬಂದ್ರಿ ಅಂತೇಳಂತಂದ್ರೆ 4 ಜನ ಊಟ ಮಾಡಿ ಆನಂದವಾಗಿ ಗಡಿಗೆ ಹಂಚ್ಕೊಂಡು ಯಾರ್ಯಾರಿಗೆ ಎಷ್ಟೆಷ್ಟು ಬರ್ತೈತೆ ಹಂಚ್ಕೊಂಡು ಆನಂದವಾಗಿ ಮನೆಗೆ ಹೋಗೋಣ ಅಂತ, ನಮ್ಮ ಮನಿತನ ಉದ್ಧಾರ ಅಕ್ಕವ ಅಂತ ತಿಳ್ಕೊಂಡು ಮಾತಾಡಿದರು. ಆಯ್ತಂತ ತಿಳ್ಕೊಂಡು ಇಬ್ಬರು ಊಟ ತರಾಕಂತ ತಿಳ್ಕೊಂಡು ಊರಾಗ ಬಂದ್ರಿ. ಊರಾಗ ಬಂದು ಎಲ್ಲೋ ಒಂದು ಕಡೆಗೆ ಅಡಿಗೆ ಮಾಡಿಸಿ, ರೊಕ್ಕ ಕೊಟ್ಟು ಅಡಿಗೆ ಮಾಡಿಸಿ ಅವ್ರ ಕಡೆಯಿಂದ ಅಡಿಗೆ ಇಸ್ಕೊಂಡು ಮತ್ತೆ ಅಲ್ಲಿ ಹೋಗಿ ಅವ್ರ ಕೊಟ್ಟಾಗ ಏನು ಊಟ ಮಾಡೋದು, ಇಲ್ಲೇ ಊಟ ಮಾಡಿ ಹೋಗೋಣ ನಾವಿಬ್ರು ಅಂತ ತಿಳ್ಕೊಂಡು ಇಬ್ಬರು ಪ್ಲ್ಯಾನ್ ಮಾಡಿ ಊಟ ಮಾಡಿದ್ರಿ. ಇನ್ನಿಬ್ಬರಿಗೆ ಅಷ್ಟ ತೊಗೊಂಡು ಹೋಗೋಣ ಅಂತ ತಿಳ್ಕೊಂಡು ಇಬ್ಬರಿಗೆ ತೊಗೊಂಡು ಹೋಗುವಾಗ ಅವರಿಬ್ಬರು ಏನು ವಿಚಾರ ಮಾಡಿದ್ರು ಅಂತೇಳಂತಂದ್ರೆ, ನಾವು ಯಾಕೆ ಹೋಗಿ ಯಾಕೆ ಕಷ್ಟಪಟ್ಟು ಅವ್ರಿಗೆ ಕೊಡಬೇಕು ಊಟ, ಈ ಊಟದೊಳಗೆ ವಿಷ ಹಾಕಿ ಕೊಟ್ಟಿವಿ ಅಂತಂದ್ರೆ ಇದು ಊಟ ಮಾಡಿ ಅವರಿಬ್ಬರು ಸಾಯ್ತಾರ, ನಾವಿಬ್ಬರು ಬದುಕ್ತೀವಲ್ಲ, ನಾವಿಬ್ಬರೇ ಹಂಚ್ಕೊಳ್ಳೋಣ ಅಂತ 4 ಪಾಲ ಮಾಡೋ ಬದಲು 2 ಪಾಲು ಮಾಡೋಣ ಅಂತ ಮತ್ತಿಬ್ಬರಿಗೆ ಸ್ಕೆಚ್ ಬಿತ್ತರಿ. ಅದು ಒಂದಿಷ್ಟು ನಿಧಿ ನೋಡ್ರಿ, ಒಂದಿಷ್ಟು ಬಂಗಾರ ನೋಡ್ರಿ, ಎಷ್ಟು ಸ್ಕೆಚ್ ಮಾಡಕ್ಕೆ ಹಸ್ತೈತಿ, ಎಂಥ ಕೆಲಸ ಮಾಡಕ್ಕೆ ಹಸ್ತೈತಿ. ಅವರು ಊಟ ಮಾಡಿದ್ರು, ಉಳಿದು ಊಟದೊಳಗೆ ವಿಷ ಕಲಿಸಿದ್ರು, ತಗೊಂಡು ಬಂದರು. ಇವ್ರು ಇದ್ದಲ್ಲಿಗೆ ಇಬ್ಬರು ಕಾಯ್ಕೊಂಡು ಕುಂತಿದ್ರಿ. 4 ಪಾಲ ಮಾಡ್ಬೇಕು 4 ಪಾಲ ಮಾಡ್ಬೇಕಂತ ಕಾಯ್ಕೊಂಡು ಕುಂತಿದ್ರು. ಇವರಿಬ್ಬರು ವಿಚಾರ ಮಾಡಿದ್ರು, ಪ್ಲ್ಯಾನ್ ಮಾಡಿದ್ರು. 4 ಪಾಲ ಯಾಕೆ ಮಾಡಬೇಕು, 2 ಪಾಲ ಮಾಡಿದ್ರೆ ನಡೆಯಂಗಿಲ್ಲೇನು, ಮತ್ತು ಅವರಿಬ್ಬರು ಅದರಲ್ಲಿ ಊಟ ತರಕ್ಕೆ ಹೋದವರು ಅಂತ ಇನ್ನೊಬ್ಬ ಒಂದ. ಅವ್ರು ಬಂದ ತಕ್ಷಣನೇ ಅವ್ರ ಮ್ಯಾಲ ಹಮ್ಲ ಮಾಡಿ ಅವರಿಬ್ಬರನ್ನ ಕೊಂದು ಬಿಟ್ರೆ ನಾವಿಬ್ಬರು ಉಳಿತೀವಿ, ನಾವಿಬ್ಬರು ಹಂಚ್ಕೊಂಡು ಬಿಡೋದು ಅಂತ ಪ್ಲ್ಯಾನ್ ಮಾಡಿದ್ರಿ. ಇಲ್ಲಿ ಉಳ್ಕೊಂಡವರು ಅವರಿಬ್ಬರು ಊಟ ತಗೊಂಡು ಬಂದರು. ತಗೊಂಡು ಊಟ ತಗೊಂಡು ಬಂದೀವಿ, ನಾವು ಅಲ್ಲೇ ಊಟ ಮಾಡೀವಿ, ನೀವು ಮಾಡ್ರಿ ಅಂತ ತಿಳ್ಕೊಂಡು ಕೊಟ್ರಿ. ಕೊಟ್ಟ ತಕ್ಷಣನೇ ಅವ್ರ ಮ್ಯಾಲೆ ಹಮ್ಲ ಮಾಡಿ ಚಾಕೂಲಿಂದ ಚುಚ್ಚಿ ಅವರಿಬ್ಬರನ್ನ ಸಾಯಿಸಿದರು. ಅವರಿಬ್ಬರು ಸತ್ತಾರ ಅಂತ ತಿಳ್ಕೊಂಡು ಕನ್ಫರ್ಮ್ ಆದ ಬಳಿಕ ಇವರಿಬ್ಬರು ಊಟ ಮಾಡಿನೇ ಹಂಚ್ಕೊಳ್ಳೋಣ ಅಂತ ತಿಳ್ಕೊಂಡಂತಂದ್ರು. ಊಟದೊಳಗೆ ಏನೈತಿ, ವಿಷ ಐತಿ. ಇವ್ರು ಗಹಗಹಿಸಿ ನಕ್ಕೊಂತ ಇಬ್ರು ಕೂಡ್ಕೊಂಡು ಎದ್ರ ಬದ್ರ ಕುತ್ಕೊಂಡು ಊಟ ಮಾಡಿದ್ರು. ಊಟ ಮಾಡಿದ ಬಳಿಕ ವಿಷ ಮೈಯೆಲ್ಲ ಆವರಿಸ್ತು. ಇವರಿಬ್ರು ಒದ್ದಾಡಿ ಸತ್ತರು. ಆ ಬಂಗಾರ ನಗತಿತ್ತಂತ, ನನ್ನ ಸಲುವಾಗಿ ಇನ್ನೂ ಭಾಳ ಜನ ಸಾಯೋರದಾರ ಅಂತಿತ್ತಂತದು.
ಅದಕ್ಕೆ ಇದು ನನಗ ಇರಬೇಕು, ನಾನ ಶ್ರೇಷ್ಠ, ನಾನ ದೊಡ್ಡವ ಅನ್ನುವಂಥ ವಿಚಾರ ಬಂದಾಗ ನಿನ್ನನ್ನು ಹಾಳು ಮಾಡ್ತೈತಿ. ಅದಕ್ಕೆ ಹಾಳಾಗಬೇಡ ಮನುಷ್ಯ ಅಂತ ತಿಳ್ಕೊಂಡು ಕಿನ್ನರಿಯ ಬ್ರಹ್ಮಯ್ಯನವರು ಆ ವಚನದೊಳಗೆ ಹೇಳಿದ್ರಲ್ಲ,